In this video, I am explaining the Python programming language, introduction, definition, and features of Python language. Today, Python is one of the most popular programming language. Although it is a general purpose language, it is used in various areas of applications such as machine learning, artificial intelligence, web development, Internet of Things, and more. ಪೈಥಾನ್ ಅನ್ನೋದು ಈಗ ಮೋಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಇದು ಜನರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆದರೂ ಕೂಡ ಇದನ್ನು ವೇರಿಯಸ್ ಏರಿಯಾಸಲ್ಲಿ ಯೂಸ್ ಮಾಡ್ತಾರೆ. ಲೈಕ್ ಮಷೀನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್, ವೆಬ್ ಡೆವಲಪ್ಮೆಂಟ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ವೆಬ್ಸೈಟ್ ಕ್ರಿಯೇಷನ್, ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಎಕ್ಸೆಟ್ರಾ. ಈ ಥರ ಪೈಥಾನ್ ಪ್ರೋಗ್ರಾಮಿಂಗ್ನ ನಾವು ಎಲ್ಲ ಕಡೆ ಯೂಸ್ ಮಾಡ್ತೀವಿ. ವಾಟ್ ಯು ಮೀನ್ ಬೈ ಪೈಥಾನ್? ಪೈಥಾನ್ ಅಂದರೆ ಏನು? ಇಟ್ ಈಸ್ ಎ ಜನರಲ್ ಪರ್ಪಸ್ ಹೈ ಲೆವೆಲ್ ಆ್ಯಂಡ್ ಇಂಟರ್ಪ್ರೇಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಪೈಥಾನ್ ಅನ್ನೋದು ಇಟ್ ಈಸ್ ಎ ಜನರಲ್ ಪರ್ಪಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಜನರಲ್ ಪರ್ಪಸ್ ಮತ್ತು ಸ್ಪೆಸಿಫಿಕ್ ಪರ್ಪಸ್ ಅಂತ ಇದ್ದಾವೆ. ಈ ಸ್ಪೆಸಿಫಿಕ್ ಪರ್ಪಸ್ ಅಂತಂದರೆ ಆ ಫೀಲ್ಡ್ ಬಿಟ್ಟು, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕೋಬಾಲ್ ಅಂತ ಇದೆ. ಕೋಬಾಲ್ ಅನ್ನೋದು ಇಟ್ ಈಸ್ ಎ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ. ಅದೇ ರೀತಿ ಫೋರ್ಟ್ರಾನ್ ಅಂತ ಇದೆ, ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಈ ಫೋರ್ಟ್ರಾನ್ ಅದನ್ನ ಡಿಫೆನ್ಸಲ್ಲಿ ಯೂಸ್ ಮಾಡ್ತಾರೆ ಫಾರ್ಮುಲಾ ಟ್ರಾನ್ಸ್ಲೇಷನ್ಗೆ. ಈ ಥರ ಸ್ಪೆಸಿಫಿಕ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದ್ದಾವೆ ಮತ್ತು ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದ್ದಾವೆ. ಆ ರೀತಿಯಾಗಿ ಪೈಥಾನ್ ಅನ್ನೋದು ಇಟ್ ಈಸ್ ಎ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇದನ್ನು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಲೋ ಲೆವೆಲ್ ಪ್ರೋಗ್ರಾಮ್ ಮತ್ತು ಹೈ ಲೆವೆಲ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಬಿಕಾಸ್ ಇಟ್ ಈಸ್ ಲೈಕ್ ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸ್. ಅಂದರೆ ಇದು ಪ್ರೋಗ್ರಾಮ್ ನಾವು ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸಿಂದ ಬರಿತೀವಿ, ಹಾಗಾಗಿ ಇದನ್ನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಇಂಟರ್ಪ್ರೇಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೀವು CPP ನೋಡಿರ್ಬೋದು, ಅವನ್ನ ನಾವು ಕಂಪೈಲರ್ ಬೇಸ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಕಂಪೈಲರ್ ಬೇಸ್ಡ್ ಲ್ಯಾಂಗ್ವೇಜ್ ಅಂದರೆ ಏನಂದರೆ, ಬಿಫೋರ್ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ವಿ ಕ್ಯಾನ್ ಕಂಪೈಲ್ ದ ಪ್ರೋಗ್ರಾಮ್. ಅಂದರೆ ಆ ಪ್ರೋಗ್ರಾಮ್ನ ನಾವು ಕಂಪೈಲ್ ಮಾಡ್ತೀವಿ ಯಾವುದರಲ್ಲಿ? CPPನಲ್ಲಿ. ಬಟ್ ಇಲ್ಲಿ ಇಂಟರ್ಪ್ರೇಟೆಡ್ ಲ್ಯಾಂಗ್ವೇಜ್ ಅಂದರೆ ನಾವು ಕಂಪೈಲೇಷನ್ ಮಾಡೋ ಅವಶ್ಯಕತೆ ಇರಲ್ಲ, ಬಟ್ ಅದು ಕಂಪೈಲ್ ಆಗುತ್ತೆ. ಯಾವಾಗ ಆಗುತ್ತೆ ಅಂದರೆ, ನಾವು ಅದನ್ನು ಪೈಥಾನ್ ಪ್ರೋಗ್ರಾಮ್ನ ರನ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಕಂಪೈಲ್ ಆಗುತ್ತೆ. ಅಂಥವನ್ನ ನಾವೇನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಇಂಟರ್ಪ್ರೇಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಪೈಥಾನ್ ಅನ್ನೋದು ಇಟ್ ಈಸ್ ಎ ಜನರಲ್ ಪರ್ಪಸ್ ಹೈ ಲೆವೆಲ್ ಆ್ಯಂಡ್ ಇಂಟರ್ಪ್ರೇಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಟ್ ಸಪೋರ್ಟ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಪ್ರೋಚ್ ಟು ಡೆವಲಪ್ ಅಪ್ಲಿಕೇಶನ್ಸ್. ಅಂದರೆ ಈ ಪ್ರೋಗ್ರಾಮ್ನ ನಾವು ಪೈಥಾನ್ ಪ್ರೋಗ್ರಾಮ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡೋಕ್ಕೆ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಅಂದರೆ ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ನ ಸಪೋರ್ಟ್ ಮಾಡುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂತ ಇದೆ. ಈ ಸಿನ ನಾವು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. CPPನ ಪಾರ್ಷಿಯಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಕರಿತೀವಿ ಬಿಕಾಸ್ ಇಟ್ ಸಪೋರ್ಟ್ಸ್ ಬೋತ್ ಪ್ರೊಸೀಜರ್ ಓರಿಯೆಂಟೆಡ್ ಆ್ಯಸ್ ವೆಲ್ ಆಸ್ ಆಬ್ಜೆಕ್ಟ್ ಓರಿಯೆಂಟೆಡ್. ಬಟ್ ಜಾವಾ ಲ್ಯಾಂಗ್ವೇಜ್ನ ನಾವು ಏನಂತ ಕರಿತೀವಿ? ಫುಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಪೈಥಾನ್ ಅನ್ನೋದು ಕೂಡ ಇಟ್ ಈಸ್ ಎ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಪ್ರೋಚ್ ಟು ಡೆವಲಪ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡಲಿಕ್ಕೆ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಹಿಸ್ಟ್ರಿ ಆಫ್ ಪೈಥಾನ್. ಪೈಥಾನ್ನು ಯಾವಾಗ ಸ್ಟಾರ್ಟ್ ಆಯಿತು ಅಥವಾ ಯಾವಾಗ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನ ಇದರಲ್ಲಿ ನೋಡೋಣ. ಪೈಥಾನ್ ವಾಸ್ ಕ್ರಿಯೇಟೆಡ್ ಬೈ ಗ್ಯೂಡೋ ವ್ಯಾನ್ ರಸಮ್, ಎ ಡಚ್ ಸೈಂಟಿಸ್ಟ್ ಫ್ರಮ್ ನೆದರ್ಲ್ಯಾಂಡ್ಸ್ ಇನ್ ದ ಇಯರ್ 1991. ಈ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನೋದು ಕ್ರಿಯೇಟೆಡ್ ಬೈ ಗ್ಯೂಡೋ ವ್ಯಾನ್ ರಸಮ್ ಅಂತ ಡಚ್ ಸೈಂಟಿಸ್ಟು ಫ್ರಮ್ ನೆದರ್ಲ್ಯಾಂಡ್ಸ್ ಇನ್ ದ ಇಯರ್ 1991ನಲ್ಲಿ ಡೆವಲಪ್ ಆಯಿತು. ಆ 1991ನಲ್ಲಿ ಡೆವಲಪ್ ಆಗೋಕ್ಕಿಂತ ಮುಂಚೆ ಗ್ಯೂಡೋ ವ್ಯಾನ್ ರಸಮ್ ಕ್ರಿಯೇಟೆಡ್ ಇಟ್ ವೆನ್ ಹಿ ವಾಸ್ ವರ್ಕಿಂಗ್ ಇನ್ ದ ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್, NRIM ಆ್ಯಂಡ್ CS. ನೆದರ್ಲ್ಯಾಂಡ್ಸಲ್ಲಿರೋ NRIM ಮತ್ತು CS
ಆ್ಯಂಡ್ CS ಕಂಪ್ಯೂಟರ್ ಸೈನ್ಸ್. ಅಂದರೆ ಅಲ್ಲಿ ಅಂದರೆ ಗ್ಯೂಡೋ ವ್ಯಾನ್ ರಸಮ್ ವರ್ಕ್ ಮಾಡ್ತಿರ್ಬೇಕಾದ್ರೆ ಎಲ್ಲಿ ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಅದನ್ನು ಕ್ರಿಯೇಟ್ ಮಾಡ್ತಾರೆ. ಅದನ್ನು ಕ್ರಿಯೇಟ್ ಮಾಡಿದ್ದು ಯಾವಾಗಂದರೆ ಹಿ ಥಾಟ್ ಟು ಕ್ರಿಯೇಟ್ ಎ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆ್ಯಸ್ ಎ ಹಾಬಿ ಇನ್ ಕ್ರಿಸ್ಮಸ್ ಬ್ರೇಕ್. ಅಂದರೆ ಕ್ರಿಸ್ಮಸ್ ಬ್ರೇಕ್ ಅಂದರೆ ಡಿಸೆಂಬರಲ್ಲಿ ಕ್ರಿಸ್ಮಸ್ ಬ್ರೇಕ್ ಕೊಡ್ತಿದ್ರು. ಆವಾಗ ಹಿ ಥಾಟ್ ಟು ಕ್ರಿಯೇಟ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್, ಒಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನ ಡೆವಲಪ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾನೆ. ಆ ಥಿಂಕ್ ಮಾಡಿದಾಗ ಈ ಸ್ಟಡೀಡ್ ಆಲ್ ದ ಲ್ಯಾಂಗ್ವೇಜಸ್ ಲೈಕ್ ABC ಮೀನ್ಸ್ ಆಲ್ ಬೇಸಿಕ್ ಕೋಡ್ ಅಂತ, ಅದೇ ರೀತಿ CPP, ಅಲ್ಗಾಲ್ ಆ್ಯಂಡ್ ಅದರ್ ಲ್ಯಾಂಗ್ವೇಜಸ್ ಆ್ಯಂಡ್ ಕಲೆಕ್ಟೆಡ್ ದ ಬೆಸ್ಟ್ ಫೀಚರ್ಸ್ ಫ್ರಮ್ ಇಟ್. ಅಂದರೆ ಎಲ್ಲ ಲ್ಯಾಂಗ್ವೇಜಸ್ಸು 1980 ಎಲ್ಲ ಲ್ಯಾಂಗ್ವೇಜಸ್ ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ಯಾವಿದ್ವೋ ಲೈಕ್ ABC, CPP, ಅಲ್ಗಾಲ್ ಆ್ಯಂಡ್ ಅದರ್ ಲ್ಯಾಂಗ್ವೇಜಸ್ ಅವನ್ನೆಲ್ಲವೂ ಕಲಿತಾನೆ. ಕಲಿತು ಅದರಲ್ಲಿರೋ ಬೆಸ್ಟ್ ಫೀಚರ್ಸ್, ಈ ಕಲೆಕ್ಟೆಡ್ ದ ಬೆಸ್ಟ್ ಫೀಚರ್ಸ್ ಆ್ಯಂಡ್ ಥಾಟ್ ಟು ಕ್ರಿಯೇಟ್ ಎ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಅವೆಲ್ಲ ಫೀಚರ್ಸ್ನ ಆ್ಯಡ್ ಮಾಡಿ ಒಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನ ರೆಡಿ ಮಾಡಬೇಕು ಅಥವಾ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾನೆ. ಅದಾದಮೇಲೆ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ಇಟ್ ಫ್ರಮ್ 1989 ಆ್ಯಂಡ್ ಫಿನಿಶ್ಡ್ ಆ್ಯಂಡ್ ರಿಲೀಸ್ ದ ಫಸ್ಟ್ ವರ್ಷನ್ ಆಫ್ ಪೈಥಾನ್ ಇನ್ 1991. 89ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದಮೇಲೆ ಫಿನಿಶ್ಡ್ ಆ್ಯಂಡ್ ರಿಲೀಸ್ ದ ಫಸ್ಟ್ ವರ್ಷನ್ ಇನ್ 1991. 1991ನಲ್ಲಿ ಫಸ್ಟ್ ವರ್ಷನ್ ಆಫ್ ಪೈಥಾನು ರಿಲೀಸ್ ಆಗುತ್ತೆ. ಹಂಗಾಗಿ ಅದನ್ನು ನಾವೇನಂತ ಕರಿತೀವಿ, ಪೈಥಾನ್ ವಾಸ್ ಕ್ರಿಯೇಟೆಡ್ ಬೈ ಗೌಡ ವ್ಯಾನ್ ರಸಮ್, ಎ ಡಚ್ ಸೈಂಟಿಸ್ಟ್ ಫ್ರಮ್ ನೆದರ್ಲ್ಯಾಂಡ್ಸ್ ಇನ್ ದ ಇಯರ್ 1991 ಅಂತ ಹೇಳ್ತೀವಿ. ಹಿ ನೇಮ್ಡ್ ಇಟ್ ಆಸ್ ಪೈಥಾನ್ ಬೀಯಿಂಗ್ ಎ ಬಿಗ್ ಫ್ಯಾನ್ ಆಫ್ ಮಾಂಟಿ ಪೈಥಾನ್ಸ್ ಫ್ಲೈಯಿಂಗ್ ಸರ್ಕಸ್, ಎ ಕಾಮಿಡಿ ಶೋ ಬ್ರಾಡ್ಕಾಸ್ಟೆಡ್ ಇನ್ BBC ಫ್ರಮ್ 69 to 74. 1969ಇಂದ 1974ಅಲ್ಲಿ ಒಂದು ಕಾಮಿಡಿ ಶೋ ಬರ್ತಿರುತ್ತೆ, ಮಾಂಟಿ ಪೈಥಾನ್ಸ್ ಫ್ಲೈಯಿಂಗ್ ಸರ್ಕಸ್ ಅಂತ. ಆ ಕಾಮಿಡಿ ಶೋನ ಫ್ಯಾನ್ ಆಗಿರ್ತಾನೆ ಯಾರು, ಗ್ಯೂಡೋ ವ್ಯಾನ್ ರಸಮ್ ಅಂತ. ಆ ನೇಮ್ ಇಟ್ಕೊಂಡು ಅವನೇನು ಮಾಡ್ತಾನೆ ಅಂದರೆ ಮಾಂಟಿ ಪೈಥಾನ್ಸ್ ಫ್ಲೈಯಿಂಗ್ ಸರ್ಕಸ್ ಅಂತೇಳಿ ಒಂದು ಕಾಮಿಡಿ ಶೋ ಬರ್ತಿರುತ್ತೆ. ಆ ಕಾಮಿಡಿ ಶೋನಲ್ಲಿ ಬರ್ತಿರ್ತಕ್ಕಂಥ ಪೈಥಾನ್ ಅಂತ ತೊಗೊಂಡು ಅವನೇನು ಮಾಡ್ತಾನೆ, ಆ ನೇಮ್ನ ಇಡ್ತಾನೆ ಪೈಥಾನ್ ಅಂತೇಳಿ. ಈ ಥರ ಪೈಥಾನ್ ಡೆವಲಪ್ ಆಗುತ್ತೆ, ಹಿಸ್ಟ್ರಿ ಆಫ್ ಪೈಥಾನಲ್ಲಿ. ನೆಕ್ಸ್ಟ್, ವಾಟ್ ಆರ್ ದ ಫೀಚರ್ಸ್ ಆಫ್ ಪೈಥಾನ್? Python provides many useful features which make it popular and valuable from the other programming languages, and it supports object-oriented programming, also some procedural programming approaches, and provides dynamic memory allocation. ಅಂದರೆ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಸ್ಟ್ಯಾಟಿಕ್ ಮೆಮೊರಿ ಅಲೊಕೇಶನ್ನ ಪ್ರೊವೈಡ್ ಮಾಡ್ತವೆ, ಕೆಲವೊಂದು ಡೈನಮಿಕ್ ಮೆಮೊರಿ ಅಲೊಕೇಶನ್ನ ಪ್ರೊವೈಡ್ ಮಾಡ್ತವೆ. ಇಟ್ ಮೀನ್ಸ್ ಡೈನಮಿಕ್ ಮೆಮೊರಿ ಅಲೊಕೇಶನ್ ಮೀನ್ಸ್ ದ ಮೆಮೊರಿ ಈಸ್ ಅಲೊಕೇಟೆಡ್ ಅಟ್ ದ ರನ್ ಟೈಮ್. ರನ್ ಟೈಮಲ್ಲಿ ಮೆಮೊರಿ ಅಲೊಕೇಟ್ ಆಗೋದನ್ನ ನಾವು ಡೈನಮಿಕ್ ಮೆಮೊರಿ ಅಲೊಕೇಶನ್ ಅಂತ ಕರಿತೀವಿ. ಈ ಥರ ಇಲ್ಲಿ ರನ್ ಟೈಮಲ್ಲಿ ಮೆಮೊರಿ ಅಲೊಕೇಟ್ ಆಗೋದ್ರಿಂದ ಇಟ್ ಪ್ರೊವೈಡ್ಸ್ ಡೈನಮಿಕ್ ಮೆಮೊರಿ ಅಲೊಕೇಶನ್ ಅಂತೇಳಿ ಕರಿತೀವಿ. ಅದೇ ರೀತಿ ಈ ಪೈಥಾನ್ ಅನ್ನೋದು ಇಟ್ ಈಸ್ ಎ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, CPP, ಜಾವಾ ಅವನ್ನು ಕೂಡ ನಾವು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬಟ್ HTMLನ DBMSನ ಇಟ್ ಈಸ್ ನಾನ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬಿಕಾಸ್ ಆಲ್ ದ ಅಪ್ಪರ್ ಕೇಸ್ ಆ್ಯಂಡ್ ದ ಲೋಯರ್ ಕೇಸ್ ಲೆಟರ್ಸ್ ಆರ್ ಸೇಮ್ ಇನ್ HTML ಆ್ಯಂಡ್ DBMS SQL ಲ್ಯಾಂಗ್ವೇಜ್. ಅಲ್ಲಿ ನಾವು ಯಾವುದಾದ್ರೂ ಬರಿಬೋದು, ಕ್ಯಾಪಿಟಲ್ ಲೆಟ್ರ್ಗಾದರೂ ಬರಿಬೋದು ಅಥವಾ ಸ್ಮಾಲ್ ಲೆಟ್ರ್ಗಾದರೂ ಬರಿಬೋದು. ಬಟ್ ಇಲ್ಲಿ ನಾವು ಜಾವಾ ಪೈಥಾನಲ್ಲಿ ಆಗಿರ್ಬೋದು, ಜಾವಾದಲ್ಲಿ CPPಯಲ್ಲಿ ಅವನೇನಂತ ಕರಿತೀವಿ, ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು GVPP ಅಂತ ಬರಿತೀನಿ, ಇದು ಕ್ಯಾಪಿಟಲ್ ಲೆಟರ್ನಾಗಿದೆ. ಇನ್ನೊಂದು ನಾನು ಸ್ಮಾಲ್ ಲೆಟರ್ನಾಗ ಬರಿತೀನಿ, ಇನ್ನೊಂದು ಓನ್ಲಿ ಕ್ಯಾಪಿಟಲ್ G ಬರಿತೀನಿ, ಅದಾದಮೇಲೆ ಸ್ಮಾಲ್ V ಸ್ಮಾಲ್ PP ಬರಿತೀನಿ. ಇವು ನಾವು ಜನರಲಾಗಿ ಮ್ಯಾನ್ಯಲಾಗಿ ಬರಿಬೇಕಾದ್ರೂ ಕೂಡ ದೀಸ್ ಆರ್ ಆಲ್ ಸೇಮ್ ವರ್ಡ್ಸ್, ಅಂದರೆ ಸೇಮ್ ಮೀನಿಂಗ್ ಕೊಡ್ತದೆ GVPP ಅನ್ನೋದು, ಅಂದರೆ ಅದೊಂದು ನೇಮ್. ಬಟ್ ಅದೇ ನಾವು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜಸ್ ತೊಗೊಂಡಾಗ ನಾವು ವೇರಿಯಬಲ್ ನೇಮ್ನ ಡಿಕ್ಲೇರ್ ಮಾಡಿದರೆ ದೀಸ್ ಆರ್ ಆಲ್ ಡಿಫ್ರೆಂಟ್. ಈ GVPP ಇಲ್ಲೇನು 3 ಬರ್ದಿನಲ್ಲ, 3 ಕೂಡ ಡಿಫ್ರೆಂಟ್ ಇನ್ ಮೀನಿಂಗ್. ಸೊ ಇಟ್ ಈಸ್
case sensitive. Means both uppercase letters and lowercase letters are ಡಿಫ್ರೆಂಟ್ ಇನ್ ಮೀನಿಂಗ್ ಅಂಥವನ್ನ ನಾವೇನಂತ ಕರಿತೀವಿ ಕೇಸ್ ಸೆನ್ಸಿಟಿವ್ ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಪೈಥಾನ್ ಅನ್ನೋದು ಕೂಡ ಇಟ್ ಈಸ್ ಎ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸಮ್ ಫೀಚರ್ಸ್ ಆರ್, ಫಸ್ಟ್ ಒನ್ ಈಸ್ ಈಸಿ ಟು ಲರ್ನ್ ಆ್ಯಂಡ್ ಯೂಸ್. ಪೈಥಾನ್ ಅನ್ನೋದು ಪೈಥಾನ್ ಈಸ್ ಈಸಿ ಟು ಲರ್ನ್ ಆ್ಯಸ್ ಕಂಪೇರ್ಡ್ ಟು ಅದರ್ ಲ್ಯಾಂಗ್ವೇಜಸ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಪೇರ್ಡ್ ಟು ಸಿ, ಸಿ ಪಿ ಪಿ, ಜಾವಾ. ಇದೇನು ಇದು ಈಸಿಯಾಗಿ ಲರ್ನ್ ಮಾಡ್ಬೋದು ಅಂತ. ಯಾಕಂದರೆ ಇಟ್ಸ್ ಸಿಂಟ್ಯಾಕ್ಸ್ ಈಸ್ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಸೇಮ್ ಆ್ಯಸ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಥರ ಇರುತ್ತೆ, ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತದೆ ಸಿಂಟ್ಯಾಕ್ಸು. ಹಂಗಾಗಿ ಇದನ್ನು ಈಸಿಯಾಗಿ ಕಲಿಬೋದು. ದೆರ್ ಈಸ್ ನೋ ಯೂಸ್ ಆಫ್ ದ ಸೆಮಿಕೋಲನ್, ಕರ್ಲಿ ಬೇಸಸ್ ಎಕ್ಸೆಟ್ರಾ. ಅಂದರೆ ನಾವು ಸಿ, ಸಿ ಪಿ ಪಿ, ಜಾವಾ ಬರಿಬೇಕಾದ್ರೆ ಕರ್ಲಿ ಬ್ರೇಸಸ್ ಯೂಸ್ ಮಾಡ್ತೀವಿ, ಅದಾದಮೇಲೆ ಸೆಮಿಕೋಲನ್ಸ್ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ದ ಇಂಡೆಂಟೇಷನ್ ಡಿಫೈನ್ಸ್ ದ ಕೋಡ್ ಬ್ಲಾಕ್. ಅಂದರೆ ಇಂಡೆಂಟೇಷನ್ಸ್ ಅಂತ ಕರಿತೀವಿ. ಇಂಡೆಂಟೇಷನ್ಸ್ ಡಿಫೈನ್ಸ್ ದ ಕೋಡ್ ಆಫ್ ಬ್ಲಾಕ್. ಅಂದರೆ ಆ ಬ್ಲಾಕ್ ಆಫ್ ಕೋಡ್ನ ಎಕ್ಸ್ಪ್ಲೇನ್ ಮಾಡ್ತದೆ. ಹಂಗಾಗಿ ಇದನ್ನು ಈಸಿ ಟು ಲರ್ನ್ ಆ್ಯಂಡ್ ಯೂಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್. ಪೈಥಾನ್ ಕ್ಯಾನ್ ಪರ್ಫಾರ್ಮ್ ದ ಕಾಂಪ್ಲೆಕ್ಸ್ ಟಾಸ್ಕ್ ಯೂಸಿಂಗ್ ಎ ಫ್ಯೂ ಲೈನ್ಸ್ ಆಫ್ ಕೋಡ್. ಅಂದರೆ ನಾವು ಪೈಥಾನ್ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಇರೋದನ್ನು ಫ್ಯೂ ಲೈನ್ಸ್ ಆಫ್ ಕೋಡಲ್ಲಿ ಬರಿಬೋದು. ಆ್ಯಸ್ ಕಂಪೇರ್ಡ್ ಟು ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಪ್ರೋಗ್ರಾಮ್ ಕೋಡ್ ಈಸ್ ಸಿಂಪಲ್. ಫಾರ್ ಎಕ್ಸಾಂಪಲ್ ದ ಹಲೋ ಜಿ ವಿ ಪಿ ಪಿ. ಅಂದರೆ ಇಲ್ಲಿ ನಾವು ಒಂದು ಲೈನ್ನ ಪ್ರಿಂಟ್ ಮಾಡಬೇಕು ಅಂದರೆ ಹಲೋ ಜಿ ವಿ ಪಿ ಪಿ ಅಂತ ಪ್ರಿಂಟ್ ಮಾಡಬೇಕಾದ್ರೆ ಸಿ, ಸಿ ಪಿ ಪಿ, ಜಾವಾದಲ್ಲಿ ಮಿನಿಮಮ್ ಅಂದರೂ ಕೂಡ ಒಂದು 5 to 6 ಲೈನ್ಸ್ ಬೇಕು. ಮೇನ್ ಫಂಕ್ಷನ್ ಬರಿತೀವಿ, ಅದಾದಮೇಲೆ ಕರ್ಲಿ ಬ್ರೇಸ್ ಬರಿತೀವಿ, ಅದಾದಮೇಲೆ ಇದನ್ನು ಏನು ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಬರಿತೀವಿ. ಅಂದರೆ ಒಂದು 5 to 6 ಲೈನ್ಸ್ ಆಗುತ್ತೆ. ಬಟ್ ಇಲ್ಲಿ ಪೈಥಾನಲ್ಲಿ ಓನ್ಲಿ ಸಿಂಗಲ್ ಲೈನ್ ಕ್ಯಾನ್ ಎಕ್ಸಿಕ್ಯೂಟ್ ದಿಸ್ ಲೈನ್. ಅಂದರೆ ಹಲೋ ಜಿ ವಿ ಪಿ ಪಿ ಅನ್ನೋದನ್ನ ಸಿಂಗಲ್ ಲೈನ್ ಸ್ಟೇಟ್ಮೆಂಟಲ್ಲಿ ಹೆಂಗೆ ಬರಿತೀವಿ ಅಂದರೆ ಟೈಪ್ ಪ್ರಿಂಟ್ ಹಲೋ ಜಿ ವಿ ಪಿ ಪಿ, ಪ್ರಿಂಟ್ ಅಂತ ಬರೆದು ಬ್ರಾಕೆಟ್ ಒಳಗಡೆ ಡಬಲ್ ಕೋಟ್ಸಲ್ಲಿ ಹಲೋ ಜಿ ವಿ ಪಿ ಪಿ ಅಂತ ಬರೆದ್ರೆ ಇಲ್ಲಿ ನಮಗೇನಾಗುತ್ತೆ ಹಲೋ ಜಿ ವಿ ಪಿ ಪಿ ಅಂತ ಪ್ರಿಂಟ್ ಆಗುತ್ತೆ. ಸೊ ಇಟ್ ಈಸ್ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್. ಬೇರೆ ಲ್ಯಾಂಗ್ವೇಜಸಲ್ಲಿ 5 to 6 ಲೈನ್ಸ್ ಆಗೋದು, ಇಲ್ಲೇನಾಗುತ್ತೆ ಓನ್ಲಿ 1 ಲೈನಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಈಸ್ ಇಂಟರ್ಪ್ರೇಟೆಡ್ ಲ್ಯಾಂಗ್ವೇಜ್. ಆಲ್ರೆಡಿ ಡೆಫಿನಿಷನ್ನಲ್ಲಿ ನಾವೇನು ಹೇಳಿದ್ದೀವಿ, ಇಟ್ ಈಸ್ ಎ ಇಂಟರ್ಪ್ರೇಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಟ್ ಮೀನ್ಸ್ ದ ಪೈಥಾನ್ ಪ್ರೋಗ್ರಾಮ್ ಈಸ್ ಎಕ್ಸಿಕ್ಯೂಟೆಡ್ 1 ಲೈನ್ ಅಟ್ ಎ ಟೈಮ್. ದ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಇಂಟರ್ಪ್ರೇಟೆಡ್ ಲ್ಯಾಂಗ್ವೇಜ್, ಇಟ್ ಮೇಕ್ಸ್ ಡಿಬಗ್ಗಿಂಗ್ ಈಸಿ ಆ್ಯಂಡ್ ಪೋರ್ಟಬಲ್. ಇಲ್ಲಿ 1 ಲೈನ್ ಅಟ್ ಎ ಟೈಮ್ ಅಂದರೆ ನಾವು ಪ್ರೋಗ್ರಾಮ್ ಬರೆದಿರೋದು 1 ಲೈನ್ ಅಟ್ ಎ ಟೈಮಲ್ಲಿ ಕಂಪೈಲೇಷನ್ ಆಗೋದ್ರಿಂದ, ಅಂದರೆ ಕಂಪೈಲ್ ಆಗೋದ್ರಿಂದ ಇದನ್ನು ನಾವೇನಂತ ಕರಿತೀವಿ ಇಂಟರ್ಪ್ರೇಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. 1 ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಅಥವಾ ಕಂಪೈಲ್ ಆಗೋದ್ರಿಂದ ಇಲ್ಲಿ ಈಸಿಯಾಗಿ ಡಿಬಗ್ ಮಾಡ್ಬೋದು ಮತ್ತು ಪೋರ್ಟಬಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಸೊ ಇಟ್ ಈಸ್ ಇಂಟರ್ಪ್ರೇಟೆಡ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಇಟ್ ಸಪೋರ್ಟ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಮೇಕಿಂಗ್ ರೈಟಿಂಗ್ ರಿಯೂಸಬಲ್ ಆ್ಯಂಡ್ ಮಾಡ್ಯುಲರ್ ಕೋಡ್ ಯೂಸಿ. ಅಂದರೆ ನಾವು ಆಬ್ಜೆಕ್ಟು, ಕ್ಲಾಸು ಮತ್ತು ಇನ್ಹೆರಿಟೆನ್ಸ್ ಕಾನ್ಸೆಪ್ಟು ಇವೆಲ್ಲ ಆಬ್ಜೆಕ್ಟ್ ಓರಿಯೆಂಟೆಡಲ್ಲಿ ಬರುತ್ತೆ. ಆ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟನ್ನ ಯೂಸ್ ಮಾಡೋದ್ರಿಂದ ಇದು ಇಟ್ ಸಪೋರ್ಟ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಇಟ್ ಈಸ್ ಎ ಓಪನ್ ಸೋರ್ಸ್ ಲ್ಯಾಂಗ್ವೇಜ್. ಪೈಥಾನ್ ಈಸ್ ಓಪನ್ ಸೋರ್ಸ್ ಆ್ಯಂಡ್ ಫ್ರೀ ಟು ಯೂಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಆ್ಯಂಡ್ ಮಾಡಿಫೈ. ಅಂದರೆ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಪೇಯ್ಡ್ ವರ್ಷನ್ ಇರ್ತವೆ, ಕೆಲವೊಂದು ಫ್ರೀಯಾಗಿ ಸಿಗ್ತವೆ. ಇದು ಓಪನ್ ಸೋರ್ಸ್, ಯಾರು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಇದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ಹಂಗಾಗಿ ಇದನ್ನು ನಾವೇನಂತ ಕರಿತೀವಿ ಇಟ್ ಈಸ್ ಎ ಓಪನ್ ಸೋರ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆಮೇಲೆ ಇದನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಪೇ ಮಾಡೋಂಗಿಲ್ಲ, ದುಡ್ಡು ಕೊಡೋಂಗಿಲ್ಲ. ಹಂಗಾಗಿ ಇದನ್ನು ಫ್ರೀ ಟು ಯೂಸ್ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಟ್ ಆ್ಯಂಡ್ ಮಾಡಿಫೈ ಅಂದರೆ ನಮಗೇನಾದರೂ ಕೆಲವೊಂದು ಮಾಡಿಫೈ ಮಾಡಬೇಕು ಫೀಚರ್ಸ್ ಅಂದರೂ ಕೂಡ ಇದನ್ನು ಮಾಡಿಫೈ ಮಾಡ್ಬೋದು. ಆ ಥರ ಇರೋದ್ರಿಂದ ಇದನ್ನ ಓಪನ್ ಸೋರ್ಸ್ ಆ್ಯಂಡ್ ಫ್ರೀ ಟು ಯೂಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಆ್ಯಂಡ್ ಮಾಡಿಫೈ ಅಂತೇಳಿ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ರಾಸ್ ಪ್ಲಾಟ್ಫಾರ್ಮ್ ಲ್ಯಾಂಗ್ವೇಜ್. ಪೈಥಾನ್ ಕ್ಯಾನ್ ರನ್ ಈಕ್ವಲಿ ಆನ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಸಚ್ ಆಸ್, ಅಂದರೆ ಆಪ್ರೇಟಿಂಗ್ ಸಿಸ್ಟಮ್, ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ಪೋರ್ಟಬಲ್ ಅಥವಾ ಕ್ರಾಸ್ ಪ್ಲಾಟ್ಫಾರ್ಮ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ವಿಂಡೋಸಲ್ಲಾಗಿರ್ಬೋದು, ಲಿನಕ್ಸಲ್ಲಾಗಿರ್ಬೋದು, ಯುನೆಕ್ಸಲ್ಲಾಗಿರ್ಬೋದು, ಮ್ಯಾಸಿಂತೋಸ್ ಈ ಥರ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಯೂಸ್ ಮಾಡೋದ್ರಿಂದ ಇದನ್ನು ನಾವು ಏನಂತ ಕರಿತೀವಿ ಪೋರ್ಟಬಲ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತೀವಿ, ಕ್ರಾಸ್ ಪ್ಲಾಟ್ಫಾರ್ಮ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಂದರೆ ಒಂದು
ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರೆದಿರೋ ಕೋಡು ಇನ್ನೊಂದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು, ಅಥವಾ ಒಂದು ಮಷೀನ್ನಲ್ಲಿ ಇರೋದನ್ನ ಕಾಪಿ ಮಾಡಿಕೊಂಡು ಇನ್ನೊಂದು ಮಷೀನ್ನಲ್ಲಿ ನಾವೇನು ಮಾಡ್ಬೋದು, ರನ್ ಮಾಡ್ಬೋದು. ಹಂಗಾಗಿ ಇದನ್ನ ಪೋರ್ಟೇಬಲ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಈಸ್ ಎಕ್ಸ್ಟೆನ್ಷಿಯಬಲ್. ಎಕ್ಸ್ಟೆನ್ಷಿಯಬಲ್ ಅನ್ನೋದು ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ವಿತ್ ಮಾಡಲ್ಸ್ ರಿಟರ್ನ್ ಇನ್ ಸಿ, ಸಿ ಪಿ ಪಿ ಆರ್ ಅದರ್ ಲ್ಯಾಂಗ್ವೇಜ್. ಸಿ ಪಿ ಪಿ, ಜಾವಾ, ಸಿ ಈ ಥರ ಅದರ್ ಲ್ಯಾಂಗ್ವೇಜಸಲ್ಲಿ ಬರ್ದಿರೋದನ್ನ ನಾವು ಈಸಿಯಾಗಿ ಪೈಥಾನ್ ಪ್ರೋಗ್ರಾಮಲ್ಲಿ ಎಕ್ಸ್ಟೆಂಡ್ ಮಾಡ್ಬೋದು ವಿತ್ ಮಾಡಲ್ಸಲ್ಲಿ. ನೆಕ್ಸ್ಟ್ ಈಸ್ ಡೈನಮಿಕ್ ಮೆಮೊರಿ ಅಲೋಕೇಶನ್. ಆಲ್ರೆಡಿ ಹೇಳ್ದಂಗೆ ನಾವು ಪೈಥಾನ್ ಆಟೋಮೆಟಿಕಲಿ ಮ್ಯಾನೇಜಸ್ ದ ಮೆಮೊರಿ ಅಲೋಕೇಶನ್, ಮೇಕಿಂಗ್ ಇಟ್ ಈಸಿಯರ್ ಫಾರ್ ಡೆವಲಪರ್ಸ್ ಟು ರೈಟ್ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸ್ ವಿತೌಟ್ ವರಿಂಗ್ ಅಬೌಟ್ ಮೆಮೊರಿ ಮ್ಯಾನೇಜ್ಮೆಂಟ್. ಅಂದರೆ ನಾವು ಆಲ್ರೆಡಿ ಡೈನಮಿಕ್ ಮೆಮೊರಿ ಅಲೋಕೇಶನ್ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ವಿ. ಡೈನಮಿಕ್ ಮೆಮೊರಿ ಅಲೋಕೇಶನ್ ಅಂದ್ರೇನು? ದ ಮೆಮೊರಿ ಈಸ್ ಅಲೋಕೇಟೆಡ್ ಅಟ್ ದ ರನ್ ಟೈಮಲ್ಲಿ ಆಗೋದ್ರಿಂದ ಕಾಂಪ್ಲೆಕ್ಸ್ ಪ್ರೋಗ್ರಾಮಲ್ಲಿ ಕೂಡ ನಾವು ಬೇರೆ ಬೇರೆ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ಮ್ಯಾನೇಜಸ್ ದ ಮೆಮೊರಿ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ಇಟ್ wide range of libraries and frameworks. It is a collection of wide range of libraries and frameworks ಅಂತ ಹೇಳ್ತೀವಿ. It has a huge collection of libraries and frameworks such as NumPy, Pandas, Django and Flask that can be used to solve a wide range of problems. ಅಂದರೆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಇವೆಲ್ಲ ಇವನ್ನ ಯಾವನು IDEs ಯೂಸ್ ಮಾಡ್ತೀವಿ. NumPy, ಪಾಂಡಾಸು, ಡಿಜಾಂಗೋ, ಫ್ಲಾಸ್ಕು ಈ ಥರ ಯೂಸ್ ಮಾಡೋದ್ರಿಂದ ಇಟ್ ಈಸ್ ಎ ಹ್ಯೂಜ್ ಕಲೆಕ್ಷನ್ ಆಫ್ ಲೈಬ್ರರೀಸ್ ಆ್ಯಂಡ್ ಫ್ರೇಮ್ವರ್ಕ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಈಸ್ ಇಟ್ ಸಪೋರ್ಟ್ಸ್ GUI ಪ್ರೋಗ್ರಾಮಿಂಗ್. GUI ಪ್ರೋಗ್ರಾಮಿಂಗ್ ಇಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. GUI ಪ್ರೋಗ್ರಾಮಿಂಗ್ ಸಪೋರ್ಟ್ ಇದೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಈಸ್ ಯೂಸ್ಡ್ ಫಾರ್ ದ ಡೆವಲಪಿಂಗ್ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್. ಅಂದರೆ ನಾವು ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡೋದ್ರಿಂದ ಇಟ್ ಸಪೋರ್ಟ್ಸ್ GUI ಅಂತ ಕರಿತೀವಿ. ಪೈಥಾನ್, Qt5, ಕಿಂಟರ್, Kiwi are the libraries which are used for developing the ವೆಬ್ ಅಪ್ಲಿಕೇಶನ್. ವೆಬ್ ಅಪ್ಲಿಕೇಶನ್ನು, ಡೆಸ್ಕ್ಟಾಪ್ ಅಪ್ಲಿಕೇಶನ್ಸು ನಾವು ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡೋದ್ರಿಂದ ಇಟ್ ಸಪೋರ್ಟ್ಸ್ GUI ಅಂತ ಕರಿತೀವಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನೆಕ್ಸ್ಟ್, ವೇರ್ ಈಸ್ ಪೈಥಾನ್ ಯೂಸ್ಡ್ ಆರ್ ಅಪ್ಲಿಕೇಶನ್ ಆಫ್ ಪೈಥಾನ್. ಪೈಥಾನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಆಲ್ರೆಡಿ ಹೇಳ್ದಂಗೆ ಇಟ್ ಈಸ್ ಅ ಜನರಲ್ ಪರ್ಪಸ್ ಪಾಪ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ಆಲ್ಮೋಸ್ಟ್ ಎವ್ರಿ ಟೆಕ್ನಿಕಲ್ ಫೀಲ್ಡ್. ಎಲ್ಲ ಟೆಕ್ನಿಕಲ್ ಫೀಲ್ಡಲ್ಲೂ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ದ ವೇರಿಯಸ್ ಏರಿಯಾಸ್ ಆಫ್ ಪೈಥಾನ್ ಯೂಸ್ಡ್ ಇನ್ ಆರ್, ಫಸ್ಟ್ ಒನ್ ಈಸ್ ಡಾಟಾ ಸೈನ್ಸ್. ಅಂದರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫಸ್ಟು ಡಾಟಾ ಸೈನ್ಸಲ್ಲಿ ಯೂಸ್ ಮಾಡ್ತಾರೆ. ಡಾಟಾ ಸೈನ್ಸ್ ಈಸ್ ಎ ವ್ಯಾಸ್ಟ್ ಫೀಲ್ಡ್ ಆ್ಯಂಡ್ ಪೈಥಾನ್ ಈಸ್ ದ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಫಾರ್ ದಿಸ್ ಫೀಲ್ಡ್ ಬಿಕಾಸ್ ಆಫ್ ಇಟ್ಸ್ ಸಿಂಪ್ಲಿಸಿಟಿ, ಈಸಿ ಆಫ್ ಯೂಸ್ ಆ್ಯಂಡ್ ಅವೈಲಬಿಲಿಟಿ ಆಫ್ ಪವರ್ಫುಲ್ ಡಾಟಾ ಅನಾಲಿಸಿಸ್ ಆ್ಯಂಡ್ ವಿಜುವಲೈಸೇಷನ್ ಲೈಬ್ರರೀಸ್ ಲೈಕ್ NumPy, ಪಾಂಡಾಸ್ ಎಕ್ಸೆಟ್ರಾ. ಈ ಥರ ಡಾಟಾ ಸೈನ್ಸಲ್ಲಿ ಇಟ್ ಈಸ್ ಎ ವ್ಯಾಸ್ಟ್ ಫೀಲ್ಡ್, ಅಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಡೆಸ್ಕ್ಟಾಪ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆಲ್ರೆಡಿ ಹೇಳ್ದಂಗೆ ಪೈಥಾನ್, Qt ಆ್ಯಂಡ್ ಕಿಂಟರ್ ಆರ್ ದ ಯೂಸ್ಫುಲ್ ಲೈಬ್ರರೀಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಬೇಸ್ಡ್ ಡೆಸ್ಕ್ಟಾಪ್ ಅಪ್ಲಿಕೇಶನ್. ಡೆಸ್ಕ್ಟಾಪ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅದೇ ರೀತಿ ಕನ್ಸೋಲ್ ಬೇಸ್ಡ್ ಅಪ್ಲಿಕೇಶನ್. Python is also commonly used to create command line or console based applications. ಲೈಕ್ ಈಗ ನಾವು ಯಾವುದು ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಇಟ್ ಈಸ್ ಕಾಲ್ಡ್ ಕಮ್ಯಾಂಡ್ ಬೇಸ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಆ ಥರ ಕೂಡ ಕನ್ಸೋಲ್ ಬೇಸ್ಡ್ ಅಂತ ಕೂಡ ಕರಿತೀವಿ. ಅಲ್ಲಿ ಕೂಡ ಈ ಪೈಥಾನ್ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಈಸಿ ಆಫ್ ಯೂಸ್ ಆ್ಯಂಡ್ ಸಪೋರ್ಟ್ ಫಾರ್ ದ ಅಡ್ವಾನ್ಸ್ ಫೀಚರ್ಸ್ ಸಚ್ ಆಸ್ ಇನ್ಪುಟ್ ಔಟ್ಪುಟ್ ರಿಡಕ್ಷನ್ ಆ್ಯಂಡ್ ಪೈಪಿಂಗ್. ಈ ಥರ ಇನ್ಪುಟ್ ಔಟ್ಪುಟ್ ರಿಡಕ್ಷನಲ್ಲಿ ಪೈಪಿಂಗಲ್ಲಿ ಇರೋದ್ರಿಂದ ಕನ್ಸೋಲ್ ಬೇಸ್ಡ್ ಅಪ್ಲಿಕೇಶನಲ್ಲಿ ಕೂಡ ನಾವೇನು ಯೂಸ್ ಮಾಡ್ತೀವಿ, ಪೈಥಾನ್ ಪ್ರೋಗ್ರಾಮಿಂಗ್ನ ಯೂಸ್ ಮಾಡ್ತೀವಿ. ಆಲ್ಸೋ ಇಟ್ ಈಸ್ ಯೂಸ್ಡ್ ಇನ್ ಮೊಬೈಲ್ ಅಪ್ಲಿಕೇಶನ್ಸ್ ಟು ಡೆವಲಪ್ ಮೊಬೈಲ್ ಅಪ್ಲಿಕೇಶನ್. Python is not commonly used for creating mobile applications. It can still be combined with frameworks like Kiwi or Beeware to create cross-platform mobile applications. ಅಂದರೆ ಆ ಅಪ್ಲಿಕೇಶನ್ಸು ಮೊಬೈಲಲ್ಲೂ ಏನಾಗುತ್ತೆ, ರನ್ ಆಗುತ್ತೆ, ಆ್ಯಸ್ ವೆಲ್ ಆ್ಯಸ್ ಸಿಸ್ಟಮ್ ಅಂದರೆ ಲ್ಯಾಪ್ಟಾಪ್ಸು, ಕಂಪ್ಯೂಟರ್ಸಲ್ಲೂ ರನ್ ಆಗುತ್ತೆ. ಅಂಥವನ್ನ ನಾವು ಕ್ರಾಸ್ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಅಲ್ಲಿ ಕೂಡ ಈ ಪೈಥಾನು ಯೂಸ್ ಆಗುತ್ತೆ. ನೆಕ್ಸ್ಟ್, ಇಟ್ ಈಸ್ ಯೂಸ್ ಟು ಡೆವಲಪ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಯೂಸ್ ಮಾಡ್ತಾರೆ. ಪೈಥಾನ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದ ಬೆಸ್ಟ್ ಸಾಫ್ಟ್ವೇರ್ ಮೇಕಿಂಗ್ ಲ್ಯಾಂಗ್ವೇಜಸ್. ಇಟ್ ಈಸ್ ಈಸಿಲಿ ಕಾಂಪಿಟೇಬಲ್ ವಿತ್ ದ ಬೋತ್ ಫ್ರಮ್ ಸ್ಮಾಲ್ ಸ್ಕೇಲ್ ಟು ಲಾರ್ಜ್ ಸ್ಕೇಲ್ ಸಾಫ್ಟ್ವೇರ್.
ಬಿಕಾಸ್ ಇಲ್ಲಿ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ಲೈನ್ಸ್ ಆಫ್ ಕೋಡ್ ಕಡಿಮೆ ಆಗೋದ್ರಿಂದ ಮೋಸ್ಟ್ ಆಫ್ ದ ಸಾಫ್ಟ್ವೇರ್ ಕ್ರಿಯೇಟ್ ಮಾಡಲಿಕ್ಕೆ ಇದನ್ನು ಪೈಥಾನ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಯೂಸ್ ಮಾಡ್ತಾರೆ. ಎ ಐ ಈಸ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಎ ಐ ಅನ್ನೋದು ಇಟ್ ಈಸ್ ಅನ್ ಎಮರ್ಜಿಂಗ್ ಟೆಕ್ನಾಲಜಿ ಆ್ಯಂಡ್ ಪೈಥಾನ್ ಈಸ್ ಎ ಪರ್ಫೆಕ್ಟ್ ಲ್ಯಾಂಗ್ವೇಜ್ ಫಾರ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಬಿಕಾಸ್ ಆಫ್ ದ ಅವೈಲೇಬಿಲಿಟಿ ಆಫ್ ಪವರ್ಫುಲ್ ಲೈಬ್ರರೀಸ್ ಸಚ್ ಆಸ್ ಟೆನ್ಸರ್ಫ್ಲೋ, ಕೆರಾಸ್ ಆ್ಯಂಡ್ ಪೈಟಾರ್ಚ್. ಇವೆಲ್ಲ ಅಪ್ಲಿಕೇಶನ್ಸ್ ಅಥವಾ ಪವರ್ಫುಲ್ ಲೈಬ್ರರೀಸ್ ಇರೋದ್ರಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಪೈಥಾನ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಯೂಸ್ ಟು ಕ್ರಿಯೇಟ್ ವೆಬ್ ಅಪ್ಲಿಕೇಶನ್ಸ್. ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಪೈಥಾನ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ವೆಬ್ ಡೆವಲಪ್ಮೆಂಟ್ ಆನ್ ದ ಬ್ಯಾಕ್ ಎಂಡ್ ವಿತ್ ಫ್ರೇಮ್ವರ್ಕ್ಸ್ ಲೈಕ್ ಡಿಜಂಗೋ ಆ್ಯಂಡ್ ಫ್ಲಾಸ್ಕ್ ಆ್ಯಂಡ್ ಆನ್ ದ ಫ್ರಂಟ್ ಎಂಡ್ ವಿತ್ ದ ಟೂಲ್ಸ್ ಲೈಕ್ ಜಾವಾ ಸ್ಕ್ರಿಪ್ಟ್ ಆ್ಯಂಡ್ HTML. ನಿಮ್ಗೆ ಆಲ್ರೆಡಿ ಗೊತ್ತಿದ್ದಾವೆ, ಸಾಫ್ಟ್ವೇರ್ಸ್ ವೆಬ್ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡಬೇಕಂದ್ರೆ ನಮಗೆ ಬ್ಯಾಕ್ ಎಂಡ್ ಸಾಫ್ಟ್ವೇರ್ಸ್ ಮತ್ತು ಫ್ರಂಟ್ ಎಂಡ್ ಸಾಫ್ಟ್ವೇರ್ಸ್ ಅಂತ ಇದ್ದಾವೆ. ಈ ಬ್ಯಾಕ್ ಎಂಡ್ ಸಾಫ್ಟ್ವೇರ್ಸಲ್ಲಿ ಫ್ರೇಮ್ವರ್ಕ್ಸ್ನ ಡಿಜಂಗೋ ಆ್ಯಂಡ್ ಫ್ಲಾಸ್ಕ್ ಅಂತ ಯೂಸ್ ಮಾಡ್ತಾರೆ. ಅದೇ ರೀತಿ ಫ್ರಂಟ್ ಎಂಡ್ ಬರಿಬೇಕಾದ್ರೆ ಟೂಲ್ಸ್ ಜಾವಾ ಸ್ಕ್ರಿಪ್ಟ್ ಅಥವಾ HTML ಯೂಸ್ ಮಾಡಿಕೊಂಡು ಬರೆದಿರ್ತಾರೆ. ಹಿಂಗೆ ನಾವು ಪೈಥಾನ್ ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು, ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಸ್ಪೀಚ್ ರೆಕಗ್ನೈಷನ್. ರೆಕಗ್ನೈಷನಲ್ಲಿ ಯೂಸ್ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ಪೀಚ್ ರೆಕಗ್ನೈಷನ್ ಅಪ್ಲಿಕೇಶನ್ಸ್ ಥ್ರೂ ಲೈಬ್ರರೀಸ್ ಸಚ್ ಆಸ್ ದ ಸ್ಪೀಚ್ ರೆಕಗ್ನೈಷನ್ ಆ್ಯಂಡ್ ಪೈ ಆಡಿಯೋ. ಇಲ್ಲಿ ಕೂಡ ನಾವು ಏನು ಮಾಡ್ತಾರೆ, ಪೈಥಾನ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಇನ್ ಎಜುಕೇಷನ್. ಇಟ್ ಈಸ್ ಈಸಿ ಟು ಲರ್ನ್ ಸಿಂಟ್ಯಾಕ್ಸ್ ಆ್ಯಂಡ್ ಅವೈಲಬಿಲಿಟಿ ಆಫ್ ಮೆನಿ ರಿಸೋರ್ಸಸ್ ಮೇಕ್ ಇಟ್ ಆನ್ ಐಡಿಯಲ್ ಲ್ಯಾಂಗ್ವೇಜ್ ಫಾರ್ ದ ಟೀಚಿಂಗ್ ಪ್ರೋಗ್ರಾಮಿಂಗ್ ಟು ಬಿಗಿನರ್ಸ್. ಅಂದರೆ ಇಲ್ಲಿ ಎಜುಕೇಷನ್ ಫೀಲ್ಡಲ್ಲೂ ಕೂಡ ಈ ಪೈಥಾನ್ ಲ್ಯಾಂಗ್ವೇಜ್ನ ಈಸಿಯಾಗಿ ಕಲಿಯೋದ್ರಿಂದ, ಸಿಂಟ್ಯಾಕ್ಸ್ ಈಸಿ ಇರೋದ್ರಿಂದ ಟೀಚಿಂಗ್ ಪ್ರೋಗ್ರಾಮಿಂಗ್ ಫಾರ್ ಬಿಗಿನರ್ಸ್, ಪ್ರೋಗ್ರಾಮ್ ಟೀಚ್ ಮಾಡೋಕ್ಕೆ ಬಿಗಿನರ್ಸಿಗೆ ಈ ಪೈಥಾನ್ ಲ್ಯಾಂಗ್ವೇಜ್ನ ಕಲಿಸ್ತಾರೆ. ನೆಕ್ಸ್ಟ್ ಈಸ್ ಇನ್ ಗೇಮಿಂಗ್ ಟೂಲ್ಸ್, ಅಂದರೆ ಗೇಮಿಂಗ್ ಪರ್ಪಸಸ್ಸಲ್ಲೂ ಕೂಡ ಯೂಸ್ ಮಾಡ್ತಾರೆ. ಇಟ್ ಹ್ಯಾಸ್ ಲೈಬ್ರರೀಸ್ ಲೈಕ್ ಪೈಗೇಮ್ ವಿತ್ ಪ್ರೊವೈಡ್ ಎ ಪ್ಲಾಟ್ಫಾರ್ಮ್ ಫಾರ್ ಡೆವಲಪಿಂಗ್ ಗೇಮ್ಸ್ ಯೂಸಿಂಗ್ ಪೈಥಾನ್. ಪೈಥಾನಲ್ಲಿ ಪೈಗೇಮ್ ಮತ್ತು ಡೆವಲಪಿಂಗ್ ಗೇಮ್ಸ್ ಯೂಸಿಂಗ್ ಪೈಥಾನ್, ಗೇಮ್ಸ್ನ ಡೆವಲಪ್ ಮಾಡಲಿಕ್ಕೆ ಕೂಡ ಈ ಪೈಥಾನ್ ಪ್ರೋಗ್ರಾಮಿಂಗ್ನ ಯೂಸ್ ಮಾಡ್ತಾರೆ. ದೀಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಆಫ್ ಪೈಥಾನ್. ಇದು ಇವತ್ತಿನ ವಿಡಿಯೋದಲ್ಲಿ ಡೆಫಿನಿಷನ್ಸು, ಅದಾದಮೇಲೆ ಅಪ್ಲಿಕೇಶನ್ಸ್ ಆ್ಯಸ್ ವೆಲ್ ಆಸ್ ಫೀಚರ್ಸ್ ಆಫ್ CPP ಆ್ಯಂಡ್ ಫೀಚರ್ಸ್ ಆ್ಯಂಡ್ ಹಿಸ್ಟ್ರಿ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೌ ಟು ಡೌನ್ಲೋಡ್ ದ ಪೈಥಾನ್ ಸಾಫ್ಟ್ವೇರ್ ಆ್ಯಂಡ್ IDEs ಆ್ಯಂಡ್ ಇನ್ಸ್ಟಾಲ್ಡ್ ಇನ್ ಸಿಸ್ಟಮಲ್ಲಿ ಹೆಂಗೆ ಇನ್ಸ್ಟಾಲ್ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ.